ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಮೆಸೆಂಜರ್ನಲ್ಲಿ ನಾವು ಏನು ಚಾಟಿಂಗ್ ಮಾಡ್ತಿರ್ತೀವಿ ಅಲ್ಲಿ ನಾವು ನಮ್ಮ ಓನ್ ಸ್ಟಿಕ್ಕರ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಒಂದೇ ಕ್ಲಿಕ್ನಲ್ಲಿ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನಾವು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇರುವಂಥ ಸ್ಟಿಕ್ಕರ್ಗಳನ್ನ ಮಾತ್ರ ಅಲ್ಲದೆ ನಮ್ಮ ಸ್ವಂತ ಸ್ಟಿಕ್ಕರ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬಹುದು. ಅಂದರೆ ನಮ್ಮ ಒಂದು ಫೋಟೋ ಏನಿರುತ್ತೆ ಅದರ ಸ್ಟಿಕ್ಕರ್ನೇ ನಾವು ಅಲ್ಲಿ ಆ್ಯಡ್ ಕೂಡ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಮೆಸೆಂಜರ್ನ ಓಪನ್ ಮಾಡ್ಕೋತೀನಿ. ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಮೆಸೆಂಜರ್ ಐಕನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮೆಸೆಂಜರ್ನ ಓಪನ್ ಮಾಡ್ಕೋಬೇಕು. ಈ ರೀತಿ ಮೆಸೆಂಜರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಚಾಟ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನೋಡಿ ನಾನು ಇಲ್ಲಿ ಈ ಒಂದು ಚಾಟ್ಗೆ ಅಕೌಂಟ್ಗೆ ನಾನು ಚಾಟಿಂಗ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಇಲ್ಲಿ ನಾನು ಸ್ಟಿಕ್ಕರ್ಗಳನ್ನ ಸೆಂಡ್ ಮಾಡಬಹುದು. ಸ್ಟಿಕ್ಕರ್ಗಳನ್ನ ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಸ್ಟಿಕ್ಕರ್ಗಳನ್ನ ಸೆಂಡ್ ಮಾಡ್ತೀವಿ. ನಮ್ಮ ಒಂದು ಸ್ನೇಹಿತರಿಗೆ ನಾವು ಏನಾದರೂ ಸ್ಟಿಕ್ಕರ್ಗಳನ್ನ ಕಳಿಸ್ಬೇಕು ಅಂದರೆ ಇಲ್ಲಿ ನೋಡಿ ಸ್ಟಿಕ್ಕರ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಸ್ಟಿಕ್ಕರ್ಸ್ಗಳನ್ನ ಇಲ್ಲಿ ನೋಡಿ ಹಾರ್ಟ್ ಸ್ಟಿಕ್ಕರ್ ಇದೆ, ಇಲ್ಲಿ ಬೇರೆ ಬೇರೆ ಥರದ ಒಂದು ಹ್ಯಾಪಿ ಬರ್ತ್ಡೇ ಇರ್ಬೋದು, ಏನು ಹಲವಾರು ರೀತಿಯ ಸ್ಟಿಕ್ಕರ್ಸ್ಗಳಿರುತ್ತೆ. ಇಲ್ಲಿ ನಾವು ಓನ್ ಸ್ಟಿಕ್ಕರ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಟ್ಔಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಸ್ವಂತ ಸ್ಟಿಕ್ಕರ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಗ್ಯಾಲರಿ ಫೋನ್ ಗ್ಯಾಲರಿಲಿ ಓಪನ್ ಆಗಿದೆ ನೋಡಿ ಸ್ನೇಹಿತರೆ. ನಾವು ಕ್ಲಿಕ್ ಮಾಡಿರುವಂಥ ಅಥವಾ ನಾವು ಫೋಟೋನ ತೆಗೆದಂಥ ಎಲ್ಲ ಕ್ಯಾಮ್ರಾದಲ್ಲಿ ತೆಗೆದಂಥ ಫೋಟೋಗಳು ಇಲ್ಲಿ ಇರುತ್ತೆ. ಇಲ್ಲಿ ಯಾವ ಫೋಟೋ ಅಂತ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಕ್ರಿಯೇಟಿಂಗ್ ಸ್ಟಿಕ್ಕರ್ ಅಂತ ಬರ್ತಾ ಇದೆ ನೋಡ್ಬೋದು. ಇಷ್ಟು ಆಕರ್ಷಕವಾಗಿ ಇಲ್ಲಿ ಸ್ಟಿಕ್ಕರ್ ಅನ್ನೋದು ರೆಡಿ ಆಗುತ್ತೆ. ನಂತರದಲ್ಲಿ ಇಲ್ಲಿ ಸೇವ್ ಸ್ಟಿಕ್ಕರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಸೇವ್ ಸ್ಟಿಕ್ಕರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಈ ಸ್ಟಿಕ್ಕರ್ ಅನ್ನೋದು ನಮ್ಮ ಒಂದು ಸ್ಟಿಕ್ಕರ್ನ ಒಂದು ಏನು ಮೆನ್ಯೂ ಇರುತ್ತೆ ಅಲ್ಲಿ ಸೇವ್ ಆಗುತ್ತೆ. ಅಲ್ಲಿಂದ ನಾವು ಯಾರಿಗೆ ಬೇಕಾದರೂ ಅದನ್ನು ಸೆಂಡ್ ಮಾಡಬಹುದು. ಇಲ್ಲಿ ನೋಡಿ ಸೇವ್ ನೋಡ್ಬೋದು, ಇಲ್ಲಿ ಸೇವ್ ಆಗಿದೆ ಸ್ನೇಹಿತರೆ. ಈಗ ಇಲ್ಲಿ ನಮ್ಮ ಒಂದು ಮೆನ್ಯೂನಿಂದ ಇಲ್ಲಿ ಇದ್ರ ಮೇಲೆ ನೇರವಾಗಿ ಒಂದೇ ಒಂದು ಕ್ಲಿಕ್ ಮಾಡಿದರೆ ನಮ್ಮ ಸ್ಟಿಕ್ಕರ್ ಅನ್ನೋದು ಇಲ್ಲಿ ನೋಡ್ಬೋದು ಸೆಂಡ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಈ ರೀತಿ ನಮ್ಮ ಸ್ವಂತ ಸ್ಟಿಕ್ಕರ್ಗಳನ್ನು ಕೂಡ ಇಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮೆಸೆಂಜರ್ನಲ್ಲಿ ಸೆಂಡ್ ಮಾಡಬಹುದು. ಹಾಗೆ ಇಲ್ಲಿ ವಿಡಿಯೋನ ಇಷ್ಟ ಆದರೆ ನೀವು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಕೂಡ ಮಾಡಿ. ಹಾಗೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.